ಅತ್ತೆ, ನಾನು ಹೊರಗಡೆ ಹೋಗಿ ಬರ್ತೀನಿ. ಅಲ್ಲಮ್ಮ, ಗುರುಗಳು ಪ್ರವಚನಕ್ಕೆ ಬರೋ ಹೊತ್ತಾಯ್ತು, ನೀನೀಗ ಹೊರಗಡೆ ಹೋಗ್ತಿದ್ಯಾ? ನಿಮ್ ರಾಧಾರಾಣಿ ಹೊರಗೆ ಹೋಗ್ಬೋದು, ನಾನು ಹೊರಗಡೆ ಹೋಗೋ ಹಾಗಿಲ್ವಾ? ಪ್ರವಚನ ಕೇಳೋಕೆ ನನಗೆ ಮೂಡಿಲ್ಲ. ರಮ್ಯಾ, ದೀರ್ಘ ಸುಮಂಗಲೀ ಭವ. ಸಂಕ್ರಮಣ ಕಾಲದಲ್ಲಿ ಕಥನ ಶ್ರವಣದಿಂದ ಮನಸ್ಸಿನ ದುಷ್ಟ ಆಲೋಚನೆಗಳು, ಮನೆಯಲ್ಲಿಯ ದುಷ್ಟ ಶಕ್ತಿಗಳು ವಿನಾಶವಾಗಿ ಮನೆ ಮನಸ್ಸುಗಳೆರಡು ಪರಿಶುದ್ಧವಾಗುತ್ತೆ. ಸ್ವೀಟಿ, ಹಲೋ 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 ಹಲೋ. ಯಾರು? ಯಾರೋ ಗೊತ್ತಿಲ್ಲ, ಗಂಡಸರು ವಾಯ್ಸು. ಹಾಯ್ ಸ್ವೀಟಿ ಅಂದ್ರು. ಮೇ ಬಿ ರಾಂಗ್ ನಂಬರ್ ಇರ್ಬೋದು, ತಗೊಳ್ಳಿ. ಅಗ್ನಿ ಸಾಕ್ಷಿಯಾಗಿ ವಿವಾಹವಾದ ಪತಿ ಪತ್ನಿಯರ ಸಂಬಂಧ ಪವಿತ್ರವಾದದ್ದು. ನಾವಿಬ್ರು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಸಪ್ತಪದಿ ತೊಳೆದು ಶಾಸ್ತ್ರೋಕ್ತವಾಗಿ ಮದುವೆ ಆದವರು. ಆದ್ರೂ ನನಗೆ ಯಾಕೋ ನಾವಿಬ್ರು ಗಂಡ ಹೆಂಡತಿ ಅಂತಾನೆ ಅನ್ನಿಸ್ತಿಲ್ಲ. ಶಾಸ್ತ್ರೋಕ್ತವಾಗಿ ವಿವಾಹವಾಗದೆ ದೈಹಿಕವಾದ ಸಂಬಂಧ ಬೆಳೆಸಿದರೆ ಆ ಸಂಬಂಧ ಅಪವಿತ್ರ, ಅಶ್ಲೀಲ, ಅನೈತಿಕ, ಅಧರ್ಮ. ಅಂತಹ ಸಂಬಂಧ, ಅಂತಹ ಕುಟುಂಬ, ಅಂತಹ ಸಮಾಜ, ಅಂತಹ ನಾಗರಿಕತೆ ಶೀಘ್ರದಲ್ಲೇ ನಾಶ ಹೊಂದುತ್ತದೆ. ಹೌದು ರಾಧಿಕಾ, ವಿಶಾಖಂಗೆ ವಿಷು ಜೊತೆ ಮದುವೆನೇ ಆಗಿಲ್ವಲ್ಲ. ಅವರಿಬ್ರು ಕೂಡೋದು ಶಾಸ್ತ್ರಕ್ಕೆ ವಿರೋಧ. ಕಂದ, ಅವರಿಬ್ರು ಆ ಪಾಪದ ಕೆಲಸ ಮಾಡದೇ ಇರೋ ಹಾಗೆ ಹೇಗಾದ್ರೂ ಮಾಡಿ ಅವ್ರನ್ನ ತಡೆಯಕ್ಕಾಗತ್ತೇನೋ? ನಾನಾ? ಹೌದು ಪುಟ್ಟ, ನೀನೆ. ಹೇಗಾದ್ರೂ ಮಾಡಿ ವಿಶಾಖಂಗೆ ಈ ವಿಷಯನ ತಿಳಿಸ್ಬಿಡೋ ಪುಟ್ಟ. ಸರಿ ಅಮ್ಮ. ಮದುವೆ ಆದ್ಮೇಲೆ ನಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನ ಬದಿಗಿಡ್ಬೇಕಾಗತ್ತೆ. ಗೃಹಸ್ಥ ಧರ್ಮಕ್ಕೆ ಮರ್ಯಾದೆ ಕೊಡ್ಬೇಕು. ಈ ಸಮಾಜದಲ್ಲಿ ಬದುಕ್ತಿದೀವಿ ಅಂದ್ರೆ ಅದ್ರ ನೀತಿ ನಿಯಮಗಳಿಗೆ ಅನುಸರಿಸ್ಕೊಂಡು ಹೋಗ್ಲೇಬೇಕು. ಅದಕ್ಕೋಸ್ಕರನಾದ್ರೂ ನಾವು ಗಂಡ ಹೆಂಡತಿಯಾಗಿ ನಮ್ಮ ಕರ್ತವ್ಯ ಮಾಡಲೇಬೇಕು. ಮನೆಯಿಂದ ಕಾಲ್ ಬಂದ. ಹಲೋ ಹಲೋ, ನಾನು ರಾಧಿಕಾ ಮಾತಾಡ್ತಿರೋದು. ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ. ನೀವೀಗಲೇ ವಾಪಸ್ ಬನ್ನಿ. ಯಾಕೆ? ಯಾಕೆ ಏನು ಕೇಳಬೇಡಿ. ನೀವೀಗಲೇ ಹೊರಟು ಬನ್ನಿ. ದಯವಿಟ್ಟು ತಕ್ಷಣ ವಾಪಸ್ ಬನ್ನಿ. da